कबूल है। अगर तुम्हें इस्लाम कबूल है तो ठीक है, कहो इस्लाम जिंदाबाद। इस्लाम जिंदाबाद। कहो पाकिस्तान जिंदाबाद। पाकिस्तान जिंदाबाद। अब बोलो हिंदुस्तान मुर्दाबाद। अशरफ अली, अशरफ अली, अशरफ अली, अशरफ अली। आपका पाकिस्तान जिंदाबाद है, इसे हमें कोई इतराज नहीं, लेकिन हमारा हिंदुस्तान जिंदाबाद था, जिंदाबाद है और जिंदाबाद रहेगा। हिंदुस्तान जिंदाबाद। अगर मैं अपने बीवी बच्चों के लिए सर झुका सकता हूं तो मैं सबके सर काट भी सकता हूं। ಮಾನ್ಯ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಎಸ್ ಪಿ ಅವರಾಗಿರ್ತಕ್ಕಂಥ ನಾರಾಯಣ್ ಅವರು ನಿಮ್ಮ ಹೆಸರು ಅಂತ ನಾನು ಕೇಳಿದ್ದೆ. ಸೊ ಅಧಿಕಾರಿಗಳೇ, ಎಸ್ ಪಿ ಅಧಿಕಾರಿಗಳೇ, ನಿಮಗೆ ಹೃದಯಪೂರ್ವಕ ನಮಸ್ಕಾರಗಳು. ಈ ಸಿದ್ದರಾಮುಲ್ಲಾ ಖಾನ್ ನಿಮಗೆ ಮಾಡಿರ್ತಕ್ಕಂಥ ಅವಮಾನಕ್ಕೆ ನಿಮ್ಮ ಮನಸ್ಸು ನೊಂದು ನಿವೃತ್ತಿಗೆ ಅರ್ಜಿ ಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೆ ಬೇಜಾರಾಗಿದೆ. ಜನಗಳಿಗೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿದ್ರೆ ಈ ಸಿದ್ದರಾಮುಲ್ಲಾ ಖಾನ್ ನಿಮಗೆ ಮೋಸ ಮಾಡಿ ನಿಮ್ಮಲ್ಲಿ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ. ಸೊ ಜನರ ಸೇವಕರು ನೀವು, ಜನರ ರಕ್ಷಕರು ನೀವು. ಸೊ ಈ ಥರ್ಡ್ ಕ್ಲಾಸ್ ನನ್ನ ಮಗನ ಮಾತುಗಳು ಕೇಳಿ ನೀವು ಪೊಲೀಸ್ ಸೇವೆಯಿಂದ ನಿವೃತ್ತಿ ಆಗಬೇಡಿ. ಆ ಸಿದ್ದರಾಮುಲ್ಲಾ ಖಾನ್ ಕಡೆಯಿಂದ ನಾವು ನಿಮ್ಮನ್ನು ಕ್ಷಮೆ ಕೇಳ್ತೇವೆ. ಇಡೀ ಕರ್ನಾಟಕದ ಜನರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೇನೆ, ನಿಮ್ಮ ವೆಂಕಟ್. ಸೊ ಸರ್, ನೀವು ಡ್ಯೂಟಿಗೆ ಹಾಜರಾಗಿ ನೀವು ನಿಮ್ಮಂಥವ್ರು ಸೇವೆಯಲ್ಲಿ ಇರಲೇಬೇಕು ನಮ್ಮ ಕರ್ನಾಟಕದಲ್ಲಿ. ಸೊ ನಮ್ಮ ವಿಜ್ಞಪ್ತಿ ನಿಮ್ಮಲ್ಲಿ, ದಯವಿಟ್ಟು ನಿಮ್ಮ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡು, ನಿವೃತ್ತಿ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡು ವೃತ್ತಿಯಲ್ಲಿ ಹಾಜರಾಗಬೇಕಂದ್ರೆ ನಮ್ಮೆಲ್ಲರ ಕೋರಿಕೆ, ನಮ್ಮೆಲ್ಲರ ಬೇಡಿಕೆ. ಸರ್, ಐ ಆಮ್ ಸಲ್ಯೂಟ್ ಸರ್ ಯು. ಐ ಆಮ್ ವೆಂಕಟ್ ಫಾರ್ ಯುವರ್ ಅಭಿಮಾನಿ. ಎಲ್ರಿಗೂ ನಮಸ್ಕಾರ. ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡೋಣ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ ಸಿದ್ದರಾಮುಲ್ಲಾ ಖಾನ್, ಇವನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಬಹುದು. ಯಾಕಂತಂದ್ರೆ ಇವನಿಗೆ ಅಹಂಕಾರ, ದರ್ಪ ಎಷ್ಟಿದೆ ಅಂದ್ರೆ, ಒಬ್ಬ ಸರ್ಕಾರ ನಿಯಮಿತ ಪೊಲೀಸ್ ಅಧಿಕಾರಿಯಾದಂತ ಎಸ್ ಪಿ ಅವರನ್ನೇ, ನಾರಾಯಣ್ ಇವರನ್ನು ಒಂದು ಸಭೆಯಲ್ಲಿ ಅವರು ಬಂದೋಬಸ್ತಿಗೆ ಬಂದಿರ್ತಾರೆ. ಸೊ ಆ ಸಭೆಯಲ್ಲಿ ಕೆಲವರು ಕಪ್ಪು ಬಾವುಟ ಹಿಡ್ಕೊಂಡು ಸಿದ್ದರಾಮಯ್ಯುಲ್ಲಾ ಖಾನ್ ಇಂದ ವಿರುದ್ಧ ಘೋಷಣೆ ಕೂಗೋದ್ರಿಂದ ಆ ಸಿದ್ದರಾಮುಲ್ಲಾ ಖಾನ್ ಏನ್ CM ಅಂತ ಹೇಳ್ತಾ ಇದ್ರಲ್ಲ, ಮುಖ್ಯಮಂತ್ರಿ, ಈ ಸಿದ್ದರಾಮುಲ್ಲಾ ಖಾನ್ ಅಯೋಗ್ಯ ನನ್ನ ಮಗ ಒಬ್ಬ ಪೊಲೀಸ್ ಅಧಿಕಾರಿ, ಸರ್ಕಾರಿ ಅಧಿಕಾರಿಯನ್ನು ಏಗೋಜನದಿಂದ, ಅಮರ್ಯಾದೆಯಿಂದ ಎಷ್ಟು ನೀಚವಾಗಿ ಮಾತಾಡ್ತಿದ್ದಾನೆ ಇವನು. ಇವನಿಗೆ ಈ ಅಧಿಕಾರ ಕೊಟ್ಟವ್ರು ಯಾರು? ನಾವು, ಜನಗಳು. ಹೌದಾ? ಈ ಜನಗಳು ಕೊಟ್ಟಂತ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅಹಂಕಾರವನ್ನು ತೋರಿಸಿ ಒಬ್ಬ ಪೊಲೀಸ್ SP ಅವರನ್ನೇ ಎಲ್ಲಿದಾನೋ ಬಾರೋ ಇಲ್ಲಿ ಅಂತ ಕರೆದು ಕೈ ಎತ್ತುವಷ್ಟು ಸೊಕ್ಕು ಅಹಂಕಾರನ ಇವನಿಗೆ. ಯಾರು ಕೊಟ್ರು ಇವನಿಗೆ ಅಧಿಕಾರ? ಜನಗಳು. ಹೌದಾ? ಜನಗಳು ಅಧಿಕಾರ ಕೊಟ್ಟ ಇವನಿಗೆ ಇಷ್ಟು ಅಹಂಕಾರದಿಂದ ಪೊಲೀಸ್ ಅಧಿಕಾರಿಯನ್ನು ಹೊಡೆಯಲು ಹೋದಾಗ, ಅಸಭ್ಯವಾಗಿ ಮಾತಾಡಿದಾಗ, ಜನರು ನಾವು ಅವನನ್ನು ಆರಿಸಿದ್ದೇವಲ್ಲ, ಸಿದ್ದರಾಮಯ್ಯುಲ್ಲಾ ಖಾನನ, ಸೊ ಅವನನ್ನು ನಾವು ಏನಂತ ಕರಿಬಹುದು? ಯಾಕಂದ್ರೆ ನಾವು ಅಧಿಕಾರ ಕೊಟ್ಟವನಲ್ಲ, ನಮ್ಮ ನೌಕರ ಅವನು. ಹೌದಲ್ಲ? ರಾಜಕಾರಣಿಗಳು ಎಂಬುದು ಪ್ರಜೆಗಳ ನೌಕರ ಇದ್ದ ಹಾಗೆ, ಅವನು ಪ್ರಜೆಗಳ ಸೇವಕ. ಹೌದಲ್ಲ ವೀಕ್ಷಕರೇ? ಏನ್ ಮಾತಾಡ್ತಾ ಇದ್ದಾನೆ ಸ್ವಲ್ಪ ನೋಡೋಣ, ಆ ನಂತರ ಮತ್ತೆ ನಮ್ಮ ಎನ್ಕೌಂಟರ್ ಮಾಡೋಣ ಇವನಿಗೆ. ಬಾರೋ ಸಿದ್ದರಾಮುಲ್ಲಾ ಖಾನ್, ಪಾಕಿಸ್ತಾನ ಹುಟ್ಟಿದವನೇ, ಬಾ. ಕೇಳಿದ್ರಲ್ಲ ವೀಕ್ಷಕರೇ, ಏನ್ ಹೇಳ್ತಾ ಇದ್ದಾನೆ ಇವ ಸಿದ್ದರಾಮುಲ್ಲಾ ಖಾನ್? ಹೇ ಕೂಲಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಒಂದು ಪೊಲೀಸ್ ಅಧಿಕಾರಿಯನ್ನು, ಸರ್ಕಾರದ ನೌಕರನನ್ನು ಹೇ ಕೂಲಿ ಅಂತ ಕರಿತಾ ಇದ್ದಾರೆ. ಈ ನನ್ನ ಮಗ ಏನ್ ಹೇಳ್ತಾ ಇದ್ದಾನೆ? ಹೇ ಕೂಲಿ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಕೇಳಿ ಈ ನಮ್ಮ ಕುರುಬರು ಅದರಲ್ಲ, ಮಡ್ರು, ಈ ನಮ್ಮ ಕುರುಬರು ಸಿದ್ದರಾಮಯ್ಯನವರಿಗೆ ಅಂತ ಈ ನನ್ನ ಮಕ್ಕಳಿಗೆ ಕುಲ ಹುಚ್ಚು ಹೋಗಿಲ್ಲ ನಮ್ಮ ಕುರುಬರಿಗೆ. ಆ ಕುರುಬರಿಗೆ ಜ್ಞಾನ ಬರೋದಿಲ್ಲ. ಕುಲ ಅಂತ ಸಾಯ್ತಾರ. ನಮ್ಮ ಕುಲದವನು CM ಅಂತ ಹೇಳಿ ಸಾಯ್ತಾನ. ನಾಳೆ ದಿವಸ ಅವನೇ ಕುಂಡಿಡ್ತಂತ ಗೊತ್ತಿಲ್ಲ.
ಈ ಕುರುಬರಿಗೆ ದೇಶದ ಬಗ್ಗೆ ಗೊತ್ತಿಲ್ಲ, ಧರ್ಮದ ಬಗ್ಗೆ ಗೊತ್ತಿಲ್ಲ, ಬರೀ ಜಾತಿ ಜಾತಿ ಅಂತ ಈ ಕುರುಬು ನನ್ನ ದಡ್ರು ಸಾಯ್ತಿರ್ತಾರೆ. ಸೊ ಮುಂದೆ ಕೇಳೋಣ ವೀಕ್ಷಕರೇ, ಏನ ಶ್ರೀರಾಮುಲ್ಲಾ ಖಾನ್ ಅಸಭ್ಯ, ಅಯೋಗ್ಯ ಏನ್ ಹೇಳ್ತದನ್ ಕೇಳಿ. ಕೇಳಿದ್ರಲ್ಲ ವೀಕ್ಷಕರೇ, ಏನ್ ಹೇಳ್ತದ ನೀವು? ಸಿದ್ದರಾಮುಲ್ಲಾ ಖಾನ್ ಅವನ್ಯಾವನಲೇ ಒಬ್ಬ ಪೊಲೀಸ್ ಅಧಿಕಾರಿಯನ್ನು, ಒಬ್ಬ SP ಯನ್ನು ಆ ರೀತಿಯಾಗಿ ಮಾತಾಡಬಹುದಾ ವೀಕ್ಷಕರೇ? ನೀವೇ ಹೇಳಿ. ಸೊ ನಾವು ಪ್ರಜೆಗಳು ಕೊಟ್ಟಂತ ಅಧಿಕಾರದ ಹಿಡ್ಕೊಂಡು ಈ ನಮಗೆ ಇಷ್ಟು ದರ್ಪದಿಂದ ಮೆರೆದು ಅಸಭ್ಯವಾಗಿ ಸಂಸ್ಕಾರ ಇಲ್ಲ, ಏನು ಇಲ್ದಂಗೆ ಮಾತಾಡ್ತಾ ಇದನ್ನಲ್ಲ, ಇವನೊಬ್ಬ ಎಜುಕೇಟೆಡ್. ಇಂಥವ್ರಿಗೆ ನಾವು CM ಮಾಡ್ಬೇಕಾ? ಇಂಥವ್ರಿಗೆ ನಾವು ಓಟ್ ಹಾಕ್ಬೇಕಾ? ಅದು ಕಾಂಗ್ರೆಸ್ ಪಾರ್ಟಿ ನಿಜ ಸ್ವರೂಪ ವೀಕ್ಷಕರೇ, ಕಾಂಗ್ರೆಸ್ ಪಾರ್ಟಿ ನಿಜ ಸ್ವರೂಪ. ಯಾಕಂದ್ರೆ ಈ ಸಿದ್ದರಾಮುಲ್ಲಾ ಖಾನ್ಗಳು, ಯಾಕಂದ್ರೆ ರಾಹುಲ್ ಗಾಂಧಿ ಒಬ್ಬ ಮುಸ್ಲಿಮು, ಫಿರೋಜ್ ಖಾನ್ ಅವನ ಹೆಸರು. ಅವನು ಗಾಂಧಿ ಅಂತ ಹೇಳ್ಕೊಂಡು ನಮ್ಮ ಹಿಂದೂಗಳನ್ನು ಮೋಸ ಮಾಡೋದಕ್ಕೆ, ಜನರನ್ನ ಮೂರ್ಖರನ್ನ ಮಾಡೋದಕ್ಕೆ ಗಾಂಧಿ ಅಂತ ಸಿಟ್ಕೊಂಡಿದ್ದಾನೆ. ನಾಚಿಕೆ ಇಲ್ಲದ ಜನ್ಮ ಈ ಗಾಂಧಿ ಎಂಬ ಟಗ್ಲನ ಮಗ. ಅವನು ತನ್ನ ಹೆಸರನ್ನು ಎಲ್ಲರಿಗೆ ದಾನ ಮಾಡಿಬಿಟ್ಟಿದ್ದಾನಂತೆ ಹಿಂದೂಗಳು ಮೋಸ ಮಾಡೋದಕ್ಕೆ. ಸೊ ವೀಕ್ಷಕ, ಇನ್ನು ಮುಂದೆ ಏನಂತ ಕೇಳೋಣ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಏನ್ ಹೇಳ್ತಾ ಇದ್ದಾನೆ ಸಿದ್ದರಾಮುಲ್ಲಾ ಖಾನ್? ಯಾವನು ಅವನು SP ಅಂತ? ಈ ನನ್ನ ಮಗನಿಗೆ ಮರ್ಯಾದೆ, ಮಾನ ಮರ್ಯಾದೆ ಏನೂ ಇಲ್ಲ ನೋಡ್ರಿ. ಹೌದಾ? ಸಂಸ್ಕಾರ, ಸಭ್ಯತೆ, ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಟ್ಟು ಮಾತಾಡಬೇಕೆಂಬ ಸಂಸ್ಕಾರ ಈ ನನ್ನ ಮಕ್ಕಳಿಗಿಲ್ಲ. ಸೊ ಇಂಥ ಮುಖ್ಯಮಂತ್ರಿಗಳಿಂದ ನಾವು ಏನು ಕಲಿಯೋದು ಅಂದ್ರೆ, ಇವನು ಏನು ಕಲಿಸ್ತದ ಜನರಿಗೆ? SP ಗಳನ್ನ ಯಾವನಲ್ಲಿ SP ಬಾ ಅಂತ ಕರಿಬಹುದು. ಯಾಕಂದ್ರೆ ಜನರ ಅಧಿಕಾರ ಅಲ್ಲ ಇದು. ಸಿದ್ದರಾಮಯ್ಯ ಓನ್ ಅಧಿಕಾರ ಅಲ್ಲಲ್ಲ, ಜನರು ಕೊಟ್ಟ ಅಧಿಕಾರ ಅದ, ಜನರಿಗೂ ಅಧಿಕಾರ ಇದ್ದಂಗಲ್ಲ. ನೋಡಿ ವಿಚಾರ ಮಾಡ್ರಿ ವೀಕ್ಷಕರೇ, ಜನರೇ, ಕುರುಬ್ರೆ, ಮಡ್ಡು ಕುರುಬ್ರೆ, ನಾನು ಕುರುಬನೇ, ನಾನು ಕೂಡ ಕುರುಬನೇ. ಬಟ್ ಕುಲ ಅಂತ ಸಾಯಂಗಿಲ್ಲ. ದೇಶಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ಅನ್ಯಾಯಕ್ಕಾಗಿ ಹೋರಾಡೋದು ನಾವು. ನಿಮ್ಮಂಗೆ ಕುಲ ಹುಚ್ಚಿಡ್ದಿಲ್ಲ ನಮ್ಗ. ಸೊ ಕೇಳ್ರಿ, ನೀವೇ ಕೇಳ್ರಿ ಕುರುಬ್ರೆ. ಸೊ ಈ ಕಾಂಗ್ರೆಸ್ ಎಂಬ ನೀಚ್ ಕಮೀನ್ ಪಾರ್ಟಿ ಮುಸ್ಲಿಂ ಪಾರ್ಟಿ ಅನ್ಬೋದು. ಯಾಕಂದ್ರೆ ಇವರು ಪೂರ್ವಜರೆಲ್ಲ ಮುಸ್ಲಿಮರು. ಯಾರು? ರಾಹುಲ್ ಗಾಂಧಿ ಅವ್ರ ತಾತ ಇದಾನಲ್ಲ, ಇಂದಿರಾ ಗಾಂಧಿ ಅವರ ಗಂಡ ಮುಸ್ಲಿಂ ಅನ್ಮತ್. ಯಾರು? ಫಿರೋಜ್ ಖಾನ್. ಅವನ ಹೆಸರು ಫಿರೋಜ್ ಖಾನ್, ಪಾಕಿಸ್ತಾನದವನು. ಸೊ ಇವನು ಲವ್ ಮಾಡಿದ ಯಾರಿಗೆ? ಇಂದಿರಾ ಗಾಂಧಿಗೆ ಲವ್ ಮಾಡಿ ಕೇಸಿ ಅವರು ಎಲ್ಲಾಟನ ಪ್ರಾರಂಭವಾದಾಗ ಇವನು ನೆಹರು ಅನ್ನಲ್ಲ, ಪೂಲ್ವಾಲಾ ನೆಹರು, ಹೂ ಮಾರೋನು ಪೂಲ್ವಾಲಾ ನೆಹರು ಗಾಂಧಿನಲ್ಲಿ ಹೋಗಿ ಅಳಕತ್ತಾನ. ಗಾಂಧಿಯಲ್ಲಿ ಹೋಗಿ ಹತ್ತು ಏನ್ ಮಾಡೋದು ಗಾಂಧೀಜಿ, ನನ್ನ ಮಗಳು ಅವನ್ನ ಫಿರೋಜ್ ಖಾನ್ ಲವ್ ಮಾಡಿಬಿಟ್ಟಿದ್ದಾಳೆ, ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಜಗ್ಗಿ ಮಂದಿ ಅದಾರ, ಮತ್ತೆ ಇವನು ಮುಸ್ಲಿಂ ಇದ್ದಂದ್ರೆ ನಮ್ಗೆ ಓಟ್ ಹಾಕ್ತಾರೆ, ನಾಳೆ ನಮ್ಗೆ ಪ್ರೈಮ್ ಮಿನಿಸ್ಟರ್ ಆಗಿ ಆರಿಸ್ತಾರೆ ಜನರು ಅಂತ ಕೇಸಿ ಹತ್ತಾಗ ಅವನ್ ಏನ್ ಹೇಳ್ತಾನೆ, ಗಾಂಧಿ ಟಕ್ಲ, ನೀನ್ ಯಾಕೆ ಬೀಳ್ತೀಯೋ ನೆಹರು, ನಾನು ಇದೀನಲ್ಲ ಈ ಭಾರತ ದೇಶ ಹಿಂದೂಗಳನ್ನು ಮೋಸ ಮಾಡಲು, ಭಾರತ ದೇಶ ಹಿಂದೂಗಳನ್ನು ಛಿದ್ರ ಮಾಡಲು ನಾನು ಇದೀನಲ್ಲ. ಆ ಫಿರೋಜ್ ಖಾನ್ ಮುಂದ ಗಾಂಧಿ ಅಂತ ನನ್ನ ಹೆಸರು ಹಚ್ಚಿಬಿಡು, ಎಲ್ಲರೂ ಹಿಂದೂ ಅಂತ ತಿಳ್ಕೊಂತಾರ. ಇಂದಿರಾ ಹೇಳಲ್ಲ, ಇಂದಿರಾ ಮುಂದೆ ಗಾಂಧಿ ಅಂತ ಹಚ್ಚಿಬಿಡು, ಇಂದಿರಾ ಗಾಂಧಿ ಅಂದ್ಬಿಡು, ಅದು ಗಾಂಧಿಗೆ ಸಂಬಂಧಪಟ್ಟವ್ರ ಅಂತ ತಿಳ್ಕೊಂಡ್ಬಿಡ್ತಾರ. ಯಾಕಂದ್ರೆ ಈ ಭಾರತದಲ್ಲಿ ಇರ್ತಕ್ಕಂಥ ಹಿಂದೂಗಳೆಲ್ಲ ಮೂರ್ಖರಲ್ಲ, ಹೌದಿಲ್ಲ? ಹಾಗಾಗಿ ಅವನ ಹೆಸರನ್ನು ಇವ್ರು ಕೊಟ್ಟಾರ. ಮತ್ತು ಸೊ ಇದು ಮುಸ್ಲಿಂ ಪಾರ್ಟಿ ಆಗಿದ್ದರಿಂದ, ಇವರು ವಂಶಜರೆಲ್ಲ ಮುಸ್ಲಿಮರು ಆಗಿದ್ದರಿಂದ ಇವರು ಭಾರತ ದೇಶದಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾದ ಕಾನೂನನ್ನು ಮಾಡಿಕೊಟ್ರು. ಏನದು? ತ್ರಿಬಲ್ ತಲಾಕ್ ಓಕೆ, ಶರಿಯಾ ಕಾನೂನು ಓಕೆ, ಮತ್ತೆ ವಕ್ಫ್ ಬೋರ್ಡ್ ಕಾನೂನು ಅಂತ ಒಂದು ಮಾಡಿಕೊಟ್ರು. ವೀಕ್ಷಕರೇ, ಈ ಭಾರತ ದೇಶದಲ್ಲಿ ಯಾವ ಪ್ರಾಪರ್ಟಿಯನ್ನ ನಮ್ದನ್ರಿ ಅದು ನಿಮ್ಗೆ. ಅರ್ಥ ಆಯ್ತಾ ಕುರುಬ್ರೆ? ಇವಾಗ ಯಾವುದು ನಮ್ಮ ಹಳೆ ವಿಧಾನಸಭಾ ಪಾರ್ಲಿಮೆಂಟ್ ಭವನ ಇದೆಯಲ್ಲ, ಲೋಕಸಭಾ ಭವನ, ಅದು ವಕ್ಫ್ ಬೋರ್ಡ್ ಅಂತೆ. ಅಲಹಾಬಾದ್ ಹೈಕೋರ್ಟ್ ವಕ್ಫ್ ಬೋರ್ಡ್ ಅಂತೆ. ತಾಜ್ಮಹಲ್ ಕೂಡ ವಕ್ಫ್ ಬೋರ್ಡ್ ಮುಸ್ಲಿಮ್ರಂತೆ. ನೋಡಿ ವಿಚಾರ ಮಾಡ್ರಿ. ನಾವು ಕಾಂಗ್ರೆಸ್ ಇದೆಲ್ಲ ಆ ಸಿದ್ದರಾಮುಲ್ಲಾ ಗೊತ್ತಿದೆ, ಅವನಿಗೆ ಅಧಿಕಾರ ಬೇಕಷ್ಟೇ. ಯಾವನ ಹಾಳಾಗ್ಲಿ, ಅವನದೇನು ಹೋಗೋದಿಲ್ಲಲ್ಲ. ಅರ್ಥ ಮಾಡ್ಕೊಳ್ಳಿ ಗುರುಬ್ರೆ, ವೀಕ್ಷಕರೇ, ಮತದಾರರೇ, ಇಂಥ ಅಸಭ್ಯ ಅಯೋಗ್ಯರನ್ನ ನಾವು CM ಮಾಡಬಹುದಾ? ಒಬ್ಬ ಪೊಲೀಸ್ SP ಯನ್ನು, ಅಧಿಕಾರಿಯನ್ನು, ಜನರ ರಕ್ಷಕನಾಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಯನ್ನು ಅವನ್ ಯಾವನಲ್ಲಿ SP ಬಾಲೆ ಅಂತ ಕರೆದಾಗ ಇವನಂತ ಅಸಭ್ಯಕರ ಅಯೋಗ್ಯ ಯಾರನ್ನ ಇರ್ತಾರ?
ಒಬ್ಬ ಸಾಮಾನ್ಯ ಪ್ರಜೆಗೆ ಇರ್ತಕ್ಕಂಥ ಸಂಸ್ಕಾರನೇ ಇವನಲ್ಲಿ ಇಲ್ಲವಲ್ಲ. ಹೌದಾ ಅಲ್ಲ? ನಿಮ್ಮ ವಿಚಾರವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ ವೀಕ್ಷಕರೇ? ಸೊ ಮುಂದೆ ಏನ್ ಹೇಳ್ತಾ ಇದ್ದಾನೆ, ಹಾಗೆ ಈ ಎಸ್ ಪಿ ಮೇಲೆ ಕೈ ಎತ್ತಿದ್ದಾನೆ ಸಿದ್ದರಾಮಯ್ಯ. ಕೈ ಎತ್ತಲು ಹೋದ್ರೆ ಆತ ತಪ್ಪಿಸ್ಕೊಂಡಿದ್ದಾನೆ. ನೋಡಿ ಅದನ್ನು ನೋಡಿ. ಸೊ ವೀಕ್ಷಕ ಬಂಧುಗಳೇ, ಈ ಸಿದ್ದರಾಮುಲ್ಲಾ ಖಾನ್ ನೋಡಿದ್ರಲ್ಲ, ಕೈ ಎತ್ತಕ್ಕೆ ಹೋಗಿದ್ದಾನೆ ಎಸ್ ಪಿ ಮೇಲೆ. ಆತ ಸ್ವಲ್ಪ ಹಿಂದಕ್ಕೆ ಸರ್ಕೊಂಡು ತಪ್ಪಿಸ್ಕೊಂಡಿದ್ದಾನೆ. ಈ ಅವಮಾನವನ್ನು ಸಹಿಸದೆ ಆತ ಒಂದು ದೊಡ್ಡ ಪತ್ರವನ್ನು ಬರೆದು, ನಾರಾಯಣ ಸ್ವಾಮಿ ಅಂತೇಳಿ, ಸೊ ದೊಡ್ಡ ಪತ್ರವನ್ನು ಬರೆದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗೂಗಲ್ ನಲ್ಲಿ ಹೊಡೆದ್ರೆ ಆ ಲೆಟರ್ ನಿಮ್ಗೆ ಸಿಗಬಹುದು. ಸೊ ಈತ ಮನಸ್ಸು ನೊಂದು ಅಷ್ಟು ದೊಡ್ಡ ಸಭೆಯಲ್ಲಿ ಅವಮಾನ ಆಯ್ತಲ್ಲ ಅಂತ ತಿಳ್ಕೊಂಡು ಸ್ವ ಇಚ್ಛೆಯಿಂದ ರಾಜೀನಾಮೆಗೆ ಮುಂದಾಗಿದ್ದಾರೆ. ಸ್ವ ಇಚ್ಛೆ ರಾಜೀನಾಮೆ ತಗೊಂಡಿದ್ದಾರೆ. ಏನ್ ಹೇಳ್ಬೇಕು ವೀಕ್ಷಕರೇ, ಕುರುಬ್ರೆ? ನಾನು ಕೂಡ ಕುರುಬನೇ. ಸೊ ಅಲ್ಲ, ನಿಮ್ಮಂಗ ನಾನು ಕುಲ ಹುಚ್ಚಿಲ್ಲ. ನಮಗೆ ಧರ್ಮ, ನಮ್ದು ಸನಾತನ ಧರ್ಮ. ನಾವು ಹಿಂದೂಗಳು ಎಲ್ಲರೂ. ಕುಲ ಅಂಬ ಮಾಡಿದವನು ಬ್ರಿಟಿಷ್ ಸುಳ್ಳೆ ಮಗ. ನಮ್ಗೆ ಕುಲ ಇಂಪಾರ್ಟೆಂಟ್ ಅಲ್ಲ. ಕುಲ ಎಲ್ಲಿ ಕೆಲಸ ಬರ್ತದೆ? ಹೆಣ್ಣು ಕೊಡುದು ತಗೊಂಬೋದ್ರಲ್ಲಷ್ಟೇ ಕುಲವನ್ನು ನೋಡ್ಬೇಕಾಗ್ಲಿ, ಬೇರೆ ಯಾವ ವಿಷಯದಲ್ಲಿ ಕುಲವನ್ನು ನೋಡಬಾರದು. ನಾವೆಲ್ಲರೂ ಹಿಂದೂಗಳಂತ ಭಾವನೆ ಇರಬೇಕು. ಅರ್ಥ ಆಯ್ತಾ ಸೋದರರೇ? ಸೊ ಇಂಥ ನೀಚ್ ಕಮೀನ್ ಕುತ್ತೆ ಪಾರ್ಟಿಯನ್ನು, ಇಂಥ ನೀಚ್ ಕಮೀನ್ ಕುತ್ತೆಗಳನ್ನು ನಾವು ಓಟ್ ಹಾಕಿ ಗೆಲ್ಲಿಸಬಹುದಾ? ಇಂಥ ಸಂಸ್ಕಾರ ಇಲ್ಲದ ಇರತಕ್ಕಂಥ, ಸಭ್ಯತೆ ಇಲ್ಲದಂತ ಈ ಸಿದ್ದರಾಮುಲ್ಲಾ ಖಾನ್, ಈ ಮುಸ್ಲಿಮರ ಪಾರ್ಟಿಯನ್ನು ನಾವು ಗೆಲ್ಲಿಸಬೇಕಾ? ಓಟ್ ಹಾಕ್ಬೇಕಾ? ಅವರು ಗೆಲ್ಲೋದಿಲ್ಲ ಅಂತ ಗೊತ್ತಿದ್ದು ಈ ಸಲ ಬಸ್ ಫ್ರೀ, ಕರೆಂಟ್ ಫ್ರೀ, ತಿಂಗಳ 2,000 ರೂಪಾಯಿ ಹೆಣ್ಮಕ್ಳಿಗೆ ಆಗ್ತವಂತ ಜನರಿಗೆ ಆಸೆ ತೋರಿಸಿ ಗೆದ್ದಿದ್ದಾರೆ. ಆದ್ರೆ ಮುಂದೆ ಅವರು ದೇಶವನ್ನ, ನಮ್ಮ ರಾಜ್ಯವನ್ನು ದಿವಾಳಿ ಮಾಡಿ ಆಮ್ಯಾಗ ಅದು ನಮ್ಮ ಮೇಲೆ ಟೋಪಿ ಹಾಕ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ನನ್ನ ಮಕ್ಕಳು ನಮ್ಮ ರಾಜ್ಯದ ಜನರು. ಹೌದಲ್ಲ? ಇವು ಎಲ್ಲಿಂದ ಕೊಡ್ತಾರೆ? ಇಷ್ಟು ವರ್ಷ, 75 ವರ್ಷದಿಂದ ಕೊಳ್ಳಾರ್ದಂತ ಕಾಂಗ್ರೆಸ್ ಪಾರ್ಟಿ ಈಗ ಹೆಂಗ್ ಕೊಡ್ತದೆ? ವಿಚಾರ ಮಾಡ್ಬೇಕಲ್ಲ. ಇದು ಮುಂದೆ ನಮ್ಮ ತಲೆ ಮ್ಯಾಗೆ ಆಗ್ತಾರಲ್ಲ ಅಂತ ಒಬ್ರಿಗೇನ ವಿಚಾರ ಇದೆಯಾ? ಯಾರಿಗೂ ಇಲ್ಲಿ ವಿಚಾರ ಇಲ್ಲ. ಹೌದಲ್ಲ? ಸೊ ವೀಕ್ಷಕರೇ, ನಮ್ಮ ಪ್ರಿಯ ಕುರುಬ ಬಂಧುಗಳೇ, ನಾನು ಕೂಡ ಕುರುಬನೇ. ಬಟ್ ವಿಚಾರ ಮಾಡಿ, ಇಂಥವ್ರಿಗೆ ನಾವು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಬೇಕಾ, ಇಲ್ಲ ಈ ಕಾಂಗ್ರೆಸ್ ಪಾರ್ಟಿಯನ್ನು ಬಾಯ್ಕಾಟ್ ಮಾಡ್ಬೇಕಾ? ವಿಚಾರ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ತಿಳಿಸಿ. ಈ ವಿಡಿಯೋ ಬಗ್ಗೆ ವೀಕ್ಷಕರೇ ನೀವೇನಂತೀರಿ? ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನನ್ನ ಪ್ರತಿಯೊಂದು ವಿಡಿಯೋವು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋಗಳು ತೆಲುಗು, ಕನ್ನಡ, ಹಿಂದಿ ಈ 3 ಭಾಷೆಯಲ್ಲಿ ಇರುತ್ತೆ ವೀಕ್ಷಕರೇ. ಸೊ ಯಾರಿಗೆ ಯಾವ ಭಾಷೆ ಅರ್ಥ ಆಗುತ್ತೆ ಆ ಭಾಷೆಯಲ್ಲಿ ನೋಡಬಹುದು. ಸೊ ವೀಕ್ಷಕರೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹೇಳಿ ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.